ನಮಸ್ತೆ ವೀಕ್ಷಕರೇ, ಇವತ್ತು ನಾನೇ ರಾಣಿ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸೊ ನಾನೇ ರಾಣಿ ಕಾರ್ಯಕ್ರಮದಲ್ಲಿ ಇವತ್ತಿನ ರಾಣಿ ಯಾರು ಅನ್ನೋದನ್ನ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ಸೊ ಅವರ ಮನೆಗೆ ನಾವು ಬಂದಿದ್ದೀವಿ, ಮನೆ ಒಳಗೆ ಹೋಗೋಣ, ಮೇಡಮ್ನ ಮಾತಾಡಿಸ್ತೀನಿ. ಸೊ ಇವತ್ತಿನ ನಾನೇ ರಾಣಿ ಯಾರು ಅನ್ನೋದನ್ನ ನಾನು ನಿಮಗೆ ಪರಿಚಯವನ್ನು ಮಾಡ್ತೀನಿ. ಸಾಹಿತ್ಯ ಲೋಕದಲ್ಲಿ ಬಹಳ ಹೆಸರು ಮಾಡಿರುವಂಥವರು, ಸಾಂಸಾರಿಕ ಜೀವನವನ್ನು ಮತ್ತು ಸಮಾಜದಲ್ಲಿ ತನ್ನನ್ನು ತಾನು ಗುರುತಿಸ್ಕೊಂಡಿದ್ದಾರೆ. ತನ್ನ ಪ್ರೊಫೆಷನು ಹಾಗೆ ಪರ್ಸನಲ್ ಲೈಫು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿರುವಂಥ ಹೆಗ್ಗಳಿಕೆ ಆಕೆಗೆ ಸಲ್ಲುತ್ತೆ. ಸೊ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ, ಜೊತೆಗೆ ಆಕೆಯ ಗಂಡನೂ ಕೂಡ ಸಾಥನ್ನು ನೀಡಿದ್ದಾರೆ. ಸೊ ಆಕೆ ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅವರ ಮನೆ ಒಳಗೆ ಹೋಗೋಣ, ಬನ್ನಿ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಾನೇ ರಾಣಿ. ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ. ನಾನು ಪ್ರವೀಣಿ ದಾಸ್. ಮುಂಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಸ್ಥಾನ ಅಡಿಗೆ ಮನೆಗೆ ಮಾತ್ರ ಸೀಮಿತವಾಗಿತ್ತು. ಗಂಡನ್ನ ನೋಡ್ಕೊಳ್ಳುವಂಥದ್ದು, ಮಕ್ಕಳನ್ನ ಹೇರುವಂಥ ಒಂದು ಯಂತ್ರವಾಗಿತ್ತು ಮಹಿಳೆಯರ ಸ್ಥಾನ. ಆದರೆ ಕಾಲ ಬಹಳಷ್ಟು ಬದಲಾಗಿದೆ. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ತಮ್ಮ ಛಾಪನ್ನ ಸಮಾಜದಲ್ಲಿ ಮೂಡಿಸಿದ್ದಾರೆ, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡಿದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ, ಸಮಾಜಕ್ಕೆ ಒಂದು ಮಾದರಿ ಹೆಣ್ಣಾಗಿ ನಿಂತಿದ್ದಾರೆ. ಅಂಥ ಮಹಿಳಾ ಸಾಧಕಿಯರನ್ನ ಗುರುತಿಸಿ ಪರಿಚಯಿಸುವುದೇ ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದರೆ ನಾನೇ ರಾಣಿಯಾಗಿ ಬರ್ತಾ ಇದ್ದಾರೆ ಹಿರಿಯ ಸಾಧಕಿ ಅಂತಲೇ ಹೇಳಿದ್ರೆ ತಪ್ಪಾಗಲಾರದು. ಸಾಹಿತಿ ಇವರು ಸುಜಾತ HR. ಸೊ ಮೊದಲನೇದಾಗಿ ಇವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ. ನಮಸ್ತೆ, ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ. ಓಕೆ. ಸೊ ಮುಂಚಿನ ದಿನಗಳಲ್ಲಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೆಣ್ಣಿನ ಸ್ಥಾನ ಎಲ್ಲಿತ್ತು ಅನ್ನೋದನ್ನ ನಾನು ಹೇಳಿದೆ. ಸೊ ಇವರ ಬಗ್ಗೆ ನಾನು ಯಾಕೆ ವಿಚಾರವನ್ನ ಎತ್ತಿದ್ದೀನಿ ಅಥವಾ ಇವರನ್ನ ಯಾಕೆ ಇವತ್ತು ಸಂದರ್ಶನವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂಥ ಹೆಣ್ಣು ಮಕ್ಕಳು ಈಗಿನ ಯುವ ಪೀಳಿಗೆಗೆ ಒಂದು ಮಾದರಿಯಾಗಿದ್ದಾರೆ. ನಾವು ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು ಅನ್ನೋದಾದ್ರೆ ಅದರ ಹಿಂದಿನ ಪರಿಶ್ರಮ ಎಷ್ಟು ಮುಖ್ಯವಾಗುತ್ತೆ, ಹಾಗೆ ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ನಾವು ನಿಮಗೆ ಪರಿಚಯಿಸ್ತಾ ಇದ್ದೀವಿ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ. ಮ್ಯಾಮ್, ಮೊಟ್ಟ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಯಾಕೆ ಅಂತ ಹೇಳಿದ್ರೆ, ಮುಂಚಿನ ದಿನಗಳಲ್ಲಿ ಹೆಣ್ಮಕ್ಳು ಅಂತ ಹೇಳಿದ್ರೆ ಅಡುಗೆ ಮನೆಯಲ್ಲಿ ಇರಬೇಕು, ಮಕ್ಕಳನ್ನ ಹೇರುವಂಥ ಒಂದು ಯಂತ್ರ ಆಗಿತ್ತು. ಸೊ ಗಂಡಂದ್ರನ್ನ ನೋಡ್ಕೋಬೇಕು, ಮನೆಗೆ ಬಂದಿರುವಂತಹ ಅತಿಥಿಗಳನ್ನ ಸತ್ಕಾರ ಮಾಡಬೇಕು ಅನ್ನೋಂಥ ಒಂದು ಕಾಲ ಇತ್ತು. ಆವಾಗಿನ ಕಾಲದಲ್ಲೇ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡ್ರಿ, ಸಮಾಜಕ್ಕೆ ಇವತ್ತು ಮಾದರಿ ಹೆಣ್ಣಾಗಿ ನಿಂತಿದ್ದೀರಾ. ಮತ್ತೊಮ್ಮೆ ನಿಮಗೆ ಪ್ರೀತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ಸ್. ಓಕೆ. ಇನ್ನು ನಿಮ್ಮ ಬಾಲ್ಯದಿಂದ ನಾನು ಶುರು ಮಾಡೋದಾದ್ರೆ, ಸೊ ನಿಮಗೆ ಈ ಇಂಟ್ರೆಸ್ಟ್ ಹೇಗೆ ಬಂತು? ಇವತ್ತು ನೋಡಿ, ಒಬ್ಬ ಸಾಹಿತಿಯಾಗಿ ಬಂದಿದ್ದೀರಾ. ಸೊ ಹಲವಾರು ಪುಸ್ತಕಗಳನ್ನು ಬರೆದಿದ್ದೀರಾ, ಕತೆ, ಕವನ, ಕಾದಂಬರಿಗಳನ್ನು ಬರೆದಿದ್ದೀರಾ. ಸೊ ಈ ಇಂಟ್ರೆಸ್ಟ್ ನಿಮಗೆ ಹೇಗೆ ಬಂತು? ನಾನು ವ್ಯವಸಾಯದ ಕುಟುಂಬದಿಂದ ಬಂದವಳು. ಆದರೆ ಓದಿದ್ದೆಲ್ಲ ಹಾಸನದಲ್ಲಿ. ನನ್ನ ಬುದ್ಧಿ ಬರೋದಕ್ಕೆ ಮುಂಚೆನೆ ನನ್ನನ್ನು ತಂದು ಅಲ್ಲಿ ಸ್ಕೂಲಿಗೆ ಹಾಕಿದ್ರು. ಮತ್ತೆ ನನ್ನ ಇಡೀ ಅಣ್ಣ ತಮ್ಮ ಅಕ್ಕ ತಂಗಿಯರು ಎಲ್ಲರೂ ವಿದ್ಯಾಭ್ಯಾಸ ಮಾಡ್ತಾ ಇದ್ದಿದ್ದರಿಂದ ನನಗೆ ಗೊತ್ತಿಲ್ಲದೆ ಹಾಗೆ ಬೇರೆ ಬೇರೆ ಪುಸ್ತಕಗಳನ್ನು ಓದೋದು ಅದು ಎಲ್ಲ ನನ್ನ ಮೇಲೆ ಚಾಪು ಒತ್ತುತ್ತಾ ಹೋಯಿತು. ಯಾಕೆಂದರೆ ನನ್ನ ಅಣ್ಣ ಅಕ್ಕ ಇಬ್ಬರೂ ಕನ್ನಡದ ಪುಸ್ತಕಗಳನ್ನು ಭಾಳ ಓದ್ತಾ ಇದ್ದರು. ಮತ್ತು ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡುವಂಥ ಅಭ್ಯಾಸ ಕೂಡ ನಮ್ಮ ಮನೆಯಲ್ಲಿತ್ತು. ಅವತ್ತಿನ ಕಾಲಕ್ಕೇ ಮಂಥನ್ ಅಂತ ಸಿನಿಮಾ ಆಗ್ಬೋದು, ಕನ್ನೇಶ್ವರ ರಾಮ ಆಗ್ಬೋದು, ಮುಕ್ತಿ ಆಗ್ಬೋದು, ಮತ್ತು ಹಿಂದಿಯ ಎಲ್ಲ ಶ್ರೇಷ್ಠ ನಟರ ಅಥವಾ ಪುಟ್ಟಣ್ಣ ಕಣಗಾಲದ ಮತ್ತು ರಾಜ್ಕುಮಾರದ ಎಲ್ಲ ಸಿನಿಮಾಗಳನ್ನು ನೋಡ್ತಾ ಇದ್ವಿ. ನಮಗೆ ಪರೀಕ್ಷೆ ಮುಗಿದ ಕೂಡಲೇ ಒಂದು ರಾಜ್ಕುಮಾರ್ ಸಿನಿಮಾವನ್ನು ನೋಡುವಂಥ ಒಂದು ಚಾನ್ಸ್ ಇರ್ತಿತ್ತು ಯಾವಾಗ್ಲೂ. ಮತ್ತು ಪುಟ್ಟಣ್ಣ ಕಣಗಾಲ್ ಸಿನಿಮಾಗಳನ್ನು ನೋಡ್ಕೊ ಬಂದಾಗ ಕೂಡ ನಾವು ತುಂಬ ಚರ್ಚೆಗಳನ್ನು ಮನೆಯಲ್ಲಿ ಕಿವಿ ಮೇಲೆ ಬೀಳ್ತಾ ಇತ್ತು ದೊಡ್ಡವರಿಂದ. ಹಾಗಾಗಿ ಬಹುಶಃ ನನ್ನ ತಂದೆಗೆ ಭಾಳ ವಿದ್ಯಾಭ್ಯಾಸದ ಬಗ್ಗೆ ಭಾಳ ಆಸಕ್ತಿ. ಅವರು ಮಾಡ್ತಾ ಇದ್ದಿದ್ದು ವ್ಯವಸಾಯ ಆದರೂ ಕೂಡ ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಮನ್ನೆಲ್ಲ ಹಾಸನಿಗೆ ತಂದಿಟ್ಟು ಓದಿಸ್ತಾ ಇದ್ರು. ಹಾಗಾಗಿ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರು ಎಲ್ಲರ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಇದೆ. ಜೊತೆಗೆ ವ್ಯವಸಾಯದ ಕುಟುಂಬನೂ ನಾವು ತುಂಬ ಹತ್ತಿರದಿಂದ ನೋಡಿದ ತಕ್ಷಣ ನನಗನ್ಸುತ್ತೆ ರೈತರು ಯಾವ ಕಲೆಗಾರಿಕೆಗೂ ಕಡಿಮೆ ಇಲ್ಲ ಅಂತ. ಯಾಕಂತಂದರೆ ಅವರಿಗಿರೋವಂಥ ತಿಳುವಳಿಕೆ ಪ್ರತಿ ವರ್ಷಕ್ಕೂ
ಮಳೆ ಬರುತ್ತೆ, ಬೆಳೆ ಬರುತ್ತೆ. ಅದನ್ನ ಈಗ ಈ ಕಾಲದಲ್ಲಿ ಬಿತ್ತಿದ್ರೆ, ಈ ಬೆಳೆ ಹಾಕಿದ್ರೆ ಈ ಈ ಕಾಲದಲ್ಲಿ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಈ ಕಾಲದಲ್ಲಿ ಹೂವು ಆಗ್ಬೇಕು, ಈ ಕಾಲದಲ್ಲಿ ಬಿತ್ತನೆ ಆಗ್ಬೇಕು, ಈ ಕಾಲದಲ್ಲಿ ಗೊಬ್ಬರ ಇಡಬೇಕು. ಅದು ಅಂತ ಅರಿವನ್ನ ನಾವು ಬಹುಶಃ ಆ ಅರಿವಿನ ನೆಕ್ಸ್ಟ್ ಜನರೇಷನ್ನೇ ನಾವು ಆಗಿರೋದ್ರಿಂದ ಗೊತ್ತಿಲ್ಲದ ಹಾಗೆ ಎಲ್ಲವನ್ನೂ ನಾವು ಒಳಗೆ ತಗೊಳ್ತಾ ಮತ್ತೆ ಪ್ರಕೃತಿಯನ್ನ ಬಹಳ ಆರಾಧಿಸೋದ್ರಿಂದ ಮತ್ತೆ ನಮ್ಮ ಯಾವುದೇ ಕಾರಣಕ್ಕೂ ನಾವು ವ್ಯವಸಾಯ ಅನ್ನೋದು ಕಡೆಗಣಿಸೋ ಅಂತ ವಿಚಾರ ಅಲ್ಲ ಅಂತ ಇವತ್ತಿಗೆ ಅರಿವು ಬರ್ತಾ ಇದೆ. ಓಕೆ, ಇನ್ನು ನೀವು ಮೂಲತಃ ಹಾಸನ ಜಿಲ್ಲೆಯವರು, ಸೊ ನಿಸರ್ಗದ ಮಧ್ಯದಲ್ಲಿ ಬೆಳೆದಂಥವ್ರು. ಅದೇನಾದ್ರೂ ನಿಮಗೆ ಸ್ಫೂರ್ತಿ ಆಯ್ತಾ ಈ ಕತೆ, ಕವನ, ಕಾದಂಬರಿಗಳನ್ನ ಬರೀಲಿಕ್ಕೆ? ಹೌದು, ನನಗೆ ಗೊತ್ತಿಲ್ಲದ ಹಾಗೆ ನಾನು ಇವತ್ತಿಗೂ ನಾವು ಸ್ಕೂಲಿಗೆ ಹೋಗ್ತಾ ಇದ್ದಾಗ, ಅದರಲ್ಲೂ ಶನಿವಾರ ದಿವಸ ಮಾರ್ನಿಂಗ್ ಕ್ಲಾಸ್ ಅಂತ ಹೋಗ್ತಾ ಇದ್ದಾಗ ಆ ಮುಸುಕಿರ್ತಿದ್ದ ಮೋಡ, ಒಂದು ಮಿಸ್ಟ್ ಇರ್ತಿತ್ತು ಯಾವಾಗ್ಲೂ. ಅದು ಮಳೆಗೌಡ ಅಂತಾನೆ ಹೇಳ್ತಿದ್ರು ಅದನ್ನ, ನೀರ್ಗೌಡ ಅಂತ. ನೀರ್ಗೌಡ ಬಿತ್ತು ಅಂತಂದ್ರೆ ಅದು ಮಳೆ ಆ ವರ್ಷ ಚೆನ್ನಾಗಾಗುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ. ಅದು ಬಹುಶಃ ಈಗ ಹಾಸನಲ್ಲೂ ಆ ಥರದ್ದು ಆ ಮಿಸ್ಟ್ ಎಲ್ಲ ಕಡಿಮೆ ಆಗಿದೆ. ಎಲ್ಲ ಕಡೆ ಅದು ಹವಾಮಾನ ವೈಪರೀತ್ಯದಿಂದ ಎಲ್ಲ ಕಡೆ ಆಗಿದೆ. ಆದರೆ ಅದೆಲ್ಲವೂ ನನ್ನ ಮೇಲೆ ಬಹಳ ಇದಾಗಿದೆ. ಮತ್ತೆ ನನ್ನ ಊರಿದೆಯಲ್ಲ, ಅದು ಅರೆಮಲೆನಾಡಿನ ಪ್ರದೇಶ. ಒತ್ತಿಯಲ್ಲೇ ನಾವು ಸಕಲೇಶ್ಪುರ ಅಥವಾ ದಟ್ಟ ಕಾಡನ್ನ ನಾವು ಹತ್ತಿರದಿಂದ ನೋಡಿದವರು, ನೆಂಟರಿಷ್ಟರ ಮನೆಗಳಲ್ಲಿ ಪ್ರತಿಯೊಂದು ನಮ್ಗೆ ಆಲೂರಿಂದ ಆ ಕಡೆಗೆ ಸ್ವಲ್ಪ ಸಂಪರ್ಕ ಜಾಸ್ತಿ ಇರೋದ್ರಿಂದ, ಮತ್ತೆ ನನ್ನ ಅತ್ತಿಗೆಯರೆಲ್ಲ ಎಲ್ಲರೂ ಮಲೆನಾಡಿನವರಾಗಿರೋದ್ರಿಂದ, ಮತ್ತೆ ನನ್ನ ಅತ್ತೆದೇರನ್ನು ಸಹಿತ ಮಲೆನಾಡಿಗೆ ಮದುವೆ ಮಾಡಿದ್ರಿಂದ ನಮ್ಗೆ ಮಲೆನಾಡಿನ ಸಂಪರ್ಕ ಕೂಡ ಬಯಲುಸೀಮೆ ಅಷ್ಟೇನೆ. ಅಂದ್ರೆ ಬಯಲುಸೀಮೆಗಿಂತ ಹೆಚ್ಚು ಮಲೆನಾಡಿನ ಸಂಪರ್ಕ ಇತ್ತು. ಆದ್ರೆ ನಮ್ಮೂರು ಒಂದು ಕೊನೆಯ ಒಂದು 2 ಕಡೆಯಿಂದ ಕಾಡು ಬಂದು ಮಧ್ಯದಲ್ಲಿ ಒಂದು ಹುಲ್ಲುಗಾವಲ ಇರೋಂಥ ಜಾಗ. ಅದರಿಂದ ತುಂಬಾ ಹೈನುಗಾರಿಕೆ ಇರುವಂತ ಜಾಗ. ಬಹುಶಃ ದನ ಕರು ಒಡನಾಟ ಅವೆಲ್ಲವೂ ನಮಗೆ ಗೊತ್ತಿಲ್ದೇನೆ, ಯಾಕಂದ್ರೆ ಇವತ್ತಿಗೂ ನನ್ನ ಬಾಲ್ಯ ನೆನ್ಸ್ಕೊಂಡಾಗ ನಾನು ಊರಲ್ಲಿ ಇರ್ತಿದ್ದು ತುಂಬಾ ಕಡಿಮೆ. ವರ್ಷದಲ್ಲಿ 1 ತಿಂಗಳು ಊರಲ್ಲಿ ಇರ್ತಿದ್ನೋ ಏನೋ, ಅಥವಾ ಅದು 15 ದಿವಸನೂ ಇದ್ದು ಇರ್ಬೋದು. ಆದ್ರೆ ಬಾಕಿ ದಿವಸ ಎಲ್ಲ ನಾನು ಹಾಸನಲ್ಲಿ ಕಳೆದ್ರು ಕೂಡ ಇವತ್ತಿಗೂ ನನ್ನ ಊರು ನನಗೆ ತುಂಬಾ ದಟ್ಟವಾಗಿ ಇನ್ಫ್ಲೂಯೆನ್ಸ್ ಮಾಡಿದೆ ಅಂತ ಅನ್ಕೋತೀನಿ. ಓಕೆ ಓಕೆ ಮ್ಯಾಮ್, ಸೊ ಮದುವೆಗಿಂತ ಮುಂಚೆನೆ ನೀವು ಇದನ್ನೆಲ್ಲ ಬರೆಯೋಕೆ ಶುರು ಮಾಡಿದ್ರಿ, ಕತೆ, ಕವನ, ಕಾದಂಬರಿಗಳನ್ನೆಲ್ಲ ಬರೀತಾ ಇದ್ರಿ. ಸೊ ಮದುವೆ ಆದ ನಂತರ ಸಾಂಸಾರಿಕ ಜೀವನಕ್ಕೆ ಬರ್ತೀರಾ. ಸೊ ಅವಾಗ ನಿಮ್ಮ ಮನೆಯವರು ಅಂದ್ರೆ ನಿಮ್ಮ ಪತಿ ದೇವರು ಹೇಗೆ ಅದು ಸಪೋರ್ಟ್ ಮಾಡಿದ್ರು? ಹೇಗಿತ್ತು ಅವಾಗಿನ ಒಂದು ಪರಿಸ್ಥಿತಿ, ಸಿಚುಯೇಷನ್ ಹೇಗಿತ್ತು? ನಾನು ಮದ್ವೆಗೆ ಮುಂಚೆ ಒಂದು 2 ವರ್ಷ ಮಾತ್ರ ಬರೀತೀನಿ ಅದನ್ನ. ಒಂದು ಲಂಕೇಶ್ ಪತ್ರಿಕೆ ಅವಾಗ ಹೊಸದಾಗಿ ನಾವು ಕಾಲೇಜ್ ಡೇಸ್ ನಲ್ಲಿ ಇದ್ದಾಗ ಹೊಸದಾಗಿ ಇಂಟ್ರೊಡ್ಯೂಸ್ ಆಗತ್ತೆ. ನಾವು ಅಲ್ಲಿವರೆಗೂ ಸುಧಾ, ಮಯೂರ, ಪ್ರಜಾವಾಣಿ ಆ ಥರ ಓದುಗರಾಗಿದ್ದಾಗ, ಅಂದ್ರೆ ಒಂದು ಸಭ್ಯ ಚೌಕಟ್ಟಿನಲ್ಲಿ ಇದ್ದಾಗ ಅದನ್ನ ಮೀರಿದ ಇನ್ಯಾವುದೋ ಒಂದು ತಲ್ಲಣ, ತವಕದ ಇವುಗಳನ್ನ ರಿಪೋರ್ಟ್ಗಳನ್ನ ಓದುವಾಗ ಲಂಕೇಶ್ ಪತ್ರಿಕೆ ಅದಕ್ಕೆ ಬಹಳ ಸಹಾಯ ಮಾಡುತ್ತೆ. ಲಂಕೇಶ್ ಪತ್ರಿಕೆ ಬಹುಶಃ ನನಗೆ ಇದನ್ನೆಲ್ಲವನ್ನು ದಾಟುವಂತ ಒಂದು ಬಹಳ ಕಟ್ಟುಪಾಡುಗಳನ್ನ ದಾಟುವಂತ ಬಹಳ ಒಂದು ಏನು ಸಿಚುಯೇಷನ್ ಎದುರಿಸ್ತೀನಿ ನಾನು. ಆದ್ರೆ ಅದು ಮನಸ್ಸಿನಲ್ಲಿ ಮೊದಲೇ ಇರುತ್ತೆ, ನಮ್ಮ ಒಳಗಡೆ ಇರುತ್ತೆ ಅದು. ಅದನ್ನ ದಾಟುವಾಗ ಗೊತ್ತಿಲ್ಲದ ಹಾಗೆ ಒಂದು ಲಂಕೇಶ್ ಪತ್ರಿಕೆಗೆ ಯಾವುದೋ ಒಂದು ಇನ್ಸಿಡೆಂಟನ್ನು ನಾನು ಇದು ಮೂಲಕ ಬರೀತೀನಿ. ಆವಾಗ ಲಂಕೇಶ್ ಅದನ್ನ ಮರುವಾರನೇ ಹೊಗಳಿ ಬರೀತಾರೆ. ಒಂದು ಚಿಕ್ಕ ಹುಡುಗಿ, ಯಾವುದೋ ಗೊತ್ತಿಲ್ಲದ ಊರಿನ ಹುಡುಗಿ ಇದನ್ನ ಬರೆದಿದ್ದಾರೆ ಅಂತ ಅವರು ಟೀಕೆ ಟಿಪ್ಪಣಿಯಲ್ಲಿ 2 ಸಾಲು ಬರೀತಾರೆ. ಉತ್ತಮ ಲೇಖಕಿಯಾಗುವ ಲಕ್ಷಣ ಇದೆ ಅಂತ. ಅದು ಬಹುಶಃ ಬಹಳ ಥ್ರಿಲ್, ಅವಾಗ ನಮ್ಗೆ ಅದು ದೊಡ್ಡ ಥ್ರಿಲ್ ಕೊಡುತ್ತೆ. ಆದ್ರೆ ಬರ್ದಿದ್ದು ಮಾತ್ರ 2 ಇದು. ಆಮೇಲೆ ನನ್ಗೆ ಗೊತ್ತಿಲ್ಲದ ಹಾಗೆ ನಾನು ಒಂದು ಸಣ್ಣ ಕಥೆಗಳನ್ನ ಬೇರೆ ಬೇರೆ ಫ್ರೇಮ್ನಲ್ಲಿ ಬೇರೆ ಬೇರೆ ಪತ್ರಿಕೆಗಳಿಗೆ ಕಳ್ಸಕ್ ಶುರು ಮಾಡ್ತೀನಿ. ಅದು ಎಲ್ಲ ಕಡೆ ಪ್ರಕಟನೂ ಆಗುತ್ತೆ, ಒಂದು 5-6. ಆವಾಗ ಗೊತ್ತಿಲ್ಲದೆ ಮತ್ತೆ ಯಾರೋ ಒಬ್ರು
ಬಂದು ಮದುವೆ ಮಾಡ್ಕೋತೀನಿ ಅಂತ ಲಂಕೇಶ್ ಪತ್ರಿಕೆಯ ಚೀಫ್ ರಿಪೋರ್ಟರ್ ಆಗಿದ್ದ NR ವಿಶ್ವಕುಮಾರ್ ಅವತ್ತಿನ ಕಾಲದಲ್ಲಿ ನಗವನಹಳ್ಳಿ ವಿಷು ಅಂತ ಬರೀತಾ ಇದ್ರು. ಅವರು ನಮ್ಮ ಮನೆಗೆ ಬರ್ತಾರೆ. ಬಹುಶಃ ಮುಂದಿನ ಎಜುಕೇಶನ್ ಅಲ್ಲಿಗೆ ನಿಲ್ಲುತ್ತೆ. ಮತ್ತೆ ಹಾಗೇನೆ ನೀವು ಬರೆದಂತಹ ಅಂಕಣವನ್ನ ಮೆಚ್ಚಿ ವಿಶ್ವಕುಮಾರ್ ಸರ್ ನಿಮ್ಮನ್ನ ಬಂದು ಮದುವೆ ಆಗ್ಲಿಕ್ಕೆ ಒಂದು ಪ್ರಪೋಸ್ ಮಾಡಿದ್ದು. ಬರ್ತಾರೆ, ಮತ್ತೆ ಮದ್ವೆನೂ ಆಗುತ್ತೆ. ಅದು ಸ್ವಲ್ಪ ಒಂದು ಸಣ್ಣ ತಲ್ಲಣ ಆದ್ರೂ ಮನೆ ಒಳಗಡೆ ಅದು ಗೊತ್ತಿಲ್ಲದ ಹಾಗೆ ಒಳ್ಳೆ ಹುಡುಗ ಅನ್ನೋ ದೃಷ್ಟಿಯಲ್ಲಿ ಮದುವೆ ಮಾಡ್ತಾರೆ. ಆ ಮದುವೆ ಆದ್ಮೇಲೆ ತುಂಬಾ ಪ್ರೋತ್ಸಾಹ ನಮ್ಮ ಮನೆಯಲ್ಲಿ ಇರುತ್ತೆ. ನನ್ನ ಅತ್ತೆ ಮನೆಯಲ್ಲಾಗ್ಬೋದು ಅಥವಾ ವಿಶ್ವಕುಮಾರ್ದ ಆಗ್ಬೋದು, ತುಂಬಾ ಪ್ರೋತ್ಸಾಹ ಇರುತ್ತೆ. ಆದ್ರೆ ನಾನೇ ಈ ಸಾಂಸಾರಿಕ ಕಟ್ಟುಪಾಡುಗಳಿಂದ ಬಿಡಿಸ್ಕೊಳ್ಳಾರ್ದೆ ಬಹುಶಃ ಅದ್ರೊಳಗಡೆ ಮುಳುಗಿ ಹೋಗ್ತೀನಿ. ಯಾಕಂದ್ರೆ ಅವತ್ತು ನಾವು ಒಂದು ಸಣ್ಣ ಪತ್ರಿಕೆಯನ್ನ ಶುರು ಮಾಡ್ತೀವಿ. ಲಂಕೇಶ್ ಪತ್ರಿಕೆ ಅಂತದೇ ಒಂದು ಪತ್ರಿಕೆಯನ್ನ ಲಂಕೇಶ್ ಅವರೇ ಬಂದು ಅದನ್ನ ಬಿಡುಗಡೆ ಮಾಡಿ ಅದನ್ನ ಮತ್ತೆ ಮಂಡ್ಯದಂತ ಊರಿನಲ್ಲಿ, ಮಂಡ್ಯ ಯಾವಾಗ್ಲೂ ನನ್ನ ಗಂಡನ ಮನೆಗೆ ಗಂಡನ ಜಿಲ್ಲೆ ಆಗಿರೋದ್ರಿಂದ ಅಲ್ಲಿ ಶುರು ಮಾಡ್ತೀವಿ. ಶುರು ಮಾಡಿದಾಗ ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣ ಅವರಂತ ಬಹಳ ದೊಡ್ಡದೊಂದು ಕುಟುಂಬ, ಮತ್ತೆ ಲೀಲಾ ಅಪ್ಪಾಜಿ ಅಂತ ನಾವೊಬ್ರು ಡಾಕ್ಟರ್ ಅಪ್ಪಾಜಿ ಅನ್ನೋರು ಒಂದು ಕುಟುಂಬ ನಮ್ಗೆ ತುಂಬಾ ಒತ್ತಾಸೆಯಾಗಿ ನಿಂತ್ಕೋತಾರೆ. ರಾಜಕಾರಣಿಗಳು ಸಹ ಇದು ಹೇಗೆ ಅಂತಂದ್ರೆ ಒತ್ತಾಸೆಯಾಗಿ ನಿಂತ್ಕೋತಾರೆ ನಮ್ಗೆ. ಬಹಳ ಚಿಕ್ಕ ವಯಸ್ಸಿನಲ್ಲಿ ಒಂದು ಪತ್ರಿಕೆಯನ್ನ, ಒಂದು ವಾರ ಪತ್ರಿಕೆಯನ್ನ ನಡೆಸೋದು ಬಹಳ ಸುಗಮವಾಗಿ ಸಾಗುತ್ತೆ. ಅದು ಬಹುಶಃ ಅದರಿಂದ ನಾನು ಅದರೊಳಗಡೆ ತುಂಬಾ ಇನ್ವಾಲ್ವ್ ಆಗೋದ್ರಿಂದ ಈ ಕಡೆಯ ಸೃಜನಶೀಲ ಸಾಹಿತ್ಯ ಅನ್ನೋದು ನಿಂತು ಹೋಗುತ್ತೆ. ಸೃಜನಶೀಲ ಹಾಗಾಗಿನೇ ಹೊರತು ಬೇರೆ ಯಾವುದೇ ಕಾರಣದಿಂದ ಅವಾಗ ನಾವು ನೆಲೆ ಆಗ್ಬೇಕು ಅನ್ನೋದು ಒಂದೇ ನಮ್ಮ ದೃಷ್ಟಿಕೋನ ಇದ್ದಿದ್ರಿಂದ ನಾವು ಆ ಕಡೆಗೆ ಗಮನ ಕೊಟ್ಟು ಸೃಜನಶೀಲ ಸಾಹಿತ್ಯ ಅನ್ನೋದು ನಿಂತು ಹೋಯ್ತು. ಮತ್ತೆ 35 ವರ್ಷ ದಾಟಿದ ನಂತರ ನಾನು ಬರ್ದವಳು. ಓಕೆ. ಸೊ ಅಂದ್ರೆ ನಿಮ್ದೇ ಒಂದು ಪತ್ರಿಕೆನೋ ನೀವು ಓಪನ್ ಮಾಡ್ತೀರಾ ನೀವು? ಮತ್ತೆ ಅವತ್ತಿನ ಕಾಲಕ್ಕೆ ನನ್ನ ಹಸ್ಬೆಂಡಿಗೆ ವಿಶ್ವಕುಮಾರ್ಗೆ ಕೆಲಸ ಕೂಡ ಆಗೋದ್ರಿಂದ, ನೌಕರಿ ಕೂಡ ಆಗೋದ್ರಿಂದ, ನೌಕರಿ ಬಂತು ಅಂತ ಹೇಳಿ ಅವರು ಆ ಕಡೆಗೆ ಹೋಗ್ತಾರೆ. ಆಮೇಲೆ ನಾನು ಅದನ್ನ 3 ವರ್ಷ ನಡ್ಸ್ಕೊಂಡು ಹೋಗ್ತೀನಿ. ಅವ್ರು 6 ತಿಂಗಳು ನಡೆಸಿರ್ತಾರೆ, ನಾನು 2.5 ವರ್ಷ ನಡ್ಸ್ಕೊಂಡು ಹೋಗ್ತೀನಿ ಪತ್ರಿಕೆಯನ್ನ. ಬಹುಶಃ ಅವತ್ತಿನ ಕಾಲದಲ್ಲಿ ಯಾರು ಅಲ್ಲೊಬ್ರು ಇಲ್ಲೊಬ್ರು ಎಣಿಕೆ ಇರ್ಬೋದು, ಕರ್ನಾಟಕದಲ್ಲಿ ಮುಖ್ಯವಾದ ಎಡಿಟರ್ ನಾನು ಆಗಿರ್ತೀನಿ ಅನ್ನೋದು. ಆದ್ರೆ ಅದನ್ನೆಲ್ಲ ನಾನು ಗುರ್ತಿಸ್ಕೊಳ್ಳಿಲ್ಲ ಅವತ್ತಿನ ಕಾಲದಲ್ಲಿ. ಅದು ಯಾವ ವರ್ಷ ನೀವು ಸ್ಟಾರ್ಟ್ ಮಾಡಿದ್ದು ಅಂತ ಏನಾದ್ರು ನೆನಪಿದೆಯಾ? 88ರಲ್ಲಿ ಶುರು ಮಾಡ್ತೀವಿ. 88, 89, 90, 91ರಲ್ಲಿ ನಿಲ್ಲಿಸ್ತೀವಿ. ಯಾಕಂತಂದ್ರೆ ಪತ್ರಿಕೆ ಹೆಸರು ಏನಾಯ್ತು? ಕನ್ನಂಬಾಡಿ ಅಂತ. ಕನ್ನಂಬಾಡಿ. ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅಂಕಣಕಾರ್ತಿ ಆಗಿದ್ರು ಸುಜಾತಾ ಮೇಡಮ್. ಅವರ ಅಂಕಣವನ್ನ ಮೆಚ್ಚಿ ಲಂಕೇಶ್ ಕೆಲಸ ಮಾಡ್ತಿರ್ಲಿಲ್ಲ ನಾನು. ಲಂಕೇಶ್ ಪತ್ರಿಕೆಯಲ್ಲಿ ಒಂದು ಅಂಕಣಗಳು ಬರೀತೀನಿ. 2 ಅಂಕಣಕ್ಕೆ ವಿಶು ಸರ್ ಅದನ್ನ ಫ್ಲಾಟ್ ಆಗಿದ್ದಾರೆ ಅಂತ ಆಯ್ತು ಹಾಗಿದ್ರೆ. ಸೊ ಅವರ ಅಂಕಣವನ್ನ ಮೆಚ್ಚಿ ವಿಶುಕುಮಾರ್ ಸರ್ ಅವರು ಅವ್ರನ್ನ ಮದುವೆಗೆ ಒಂದು ಪ್ರಪೋಸಲ್ ಮಾಡ್ತಾರೆ. ಸೊ ಅದಾದ ನಂತರ ಅವರಿಬ್ರು ಮದುವೆ ಆಗ್ತಾರೆ. ವಿಶುಕುಮಾರ್ ಅಂತ ಅವ್ರನ್ನ ಮದುವೆ ಆದ ನಂತರ ಅವರು ಒಂದು ಸ್ವತಃ ಒಂದು ಪತ್ರಿಕೆಯನ್ನ ಶುರು ಮಾಡ್ತಾರೆ. ಆ ಪತ್ರಿಕೆ ತುಂಬಾ ಚೆನ್ನಾಗಿ, ಕನ್ನಂಬಾಡಿ ಅನ್ನೋ ಒಂದು ಪತ್ರಿಕೆ ಎಲ್ಲರಿಗೂ ಒಂದು ಮೆಚ್ಚುಗೆಯನ್ನ ನೀಡುತ್ತೆ. ಸಮಾಜವನ್ನ ತಿದ್ದುವಂತಹ ಒಂದು ಪುಟ್ಟ ಪ್ರಯತ್ನವನ್ನ ಅವರಿಬ್ರು ಕೂಡ, ಗಂಡ ಹೆಂಡತಿ ಇಬ್ರು ಕೂಡ ಒಂದೇ ಒಂದು ಪ್ರೊಫೆಷನ್ ಚೂಸ್ ಮಾಡ್ಕೊಂಡು ಮುನ್ನುಗ್ತಾರೆ. ಸೊ ಅದಾದ ನಂತರ ಏನಾಯ್ತು? ಈಗ ವಿಶುಕುಮಾರ್ ಅಂತ ನಾವು ಮಾತಾಡ್ತಾ ಇದ್ದೀವಿ. ಮ್ಯಾಮ್, ಸರ್ ಬಗ್ಗೆ ಒಂದಷ್ಟು ವಿಚಾರವನ್ನ ವೀಕ್ಷಕರಿಗೆ ತಿಳಿ ಹೇಳಿ. ವಿಶುಕುಮಾರ್ ನಗವನಹಳ್ಳಿ ವಿಶು ಅಂತ ಮೊದಲು ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾರೆ. ಅವರು ಮಾಡಿದ್ದು ಮಾಸ್ ಕಮ್ಯುನಿಕೇಷನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರ್ತಾರೆ. ಅಲ್ಲಿಂದ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿ ದೂರದರ್ಶನಲ್ಲಿ ಶುರುವಾದಾಗ 82ನಲ್ಲಿ ಅಲ್ಲಿ ಒಂದು 6 ತಿಂಗಳ ಕೆಲಸ ಮಾಡ್ತಾರೆ. ಆಲ್ ಇಂಡಿಯಾ ರೇಡಿಯೋನಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದಾದ ನಂತರ ಈ ಲಂಕೇಶ್ ಪತ್ರಿಕೆಗೆ ಸೇರಿಕೊಂಡು ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸಕ್ಕೆ ಸೇರ್ಕೋತಾರೆ. ಕೆಲಸಕ್ಕೆ ಸೇರಿಕೊಂಡು ಅಲ್ಲಿಯ ಅನುಭವ ಅವರಿಗೆ ಯಾವಾಗಲೂ ಮೀಡಿಯಾ, ಪೇಪರ್ ಮೀಡಿಯಾ ಭಾಳ ತುಂಬ ಇಷ್ಟವಾದ ಇದು. ಹಾಗಾಗಿ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿ ಒಂದು 5 ವರ್ಷ ಕೆಲಸ ಮಾಡ್ತಾರೆ. ಕೆಲಸ ಮಾಡುವಾಗ ನಮ್ಮ ಮದುವೆ ಆಗುತ್ತೆ. ಮದುವೆ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ನೆಲೆ ನಿಲ್ಲಬೇಕಾಗತ್ತೆ.
ನೆಲೆ ನಿಲ್ಲೋದು ಮಾತ್ರ ಅಲ್ಲದೆ ಹ್ಮ್ ಅದ್ರ ಜೊತೆಗೆ ಒಂದು ಜವಾಬ್ದಾರಿ ಕೂಡ ಹೆಗ್ಲೇ ಇರುತ್ತೆ. ಹೇಗೆ ಅಂತಂದ್ರೆ ಒಂದು ಪೇಪರ್ ನಡೆಸುವಂತ ಒಂದು ಆ ಕನ್ನಂಬಾಡಿ ಅಂತ ಒಂದು ಪೇಪರ್, ವೀಕ್ಲಿ ಪೇಪರ್ನ ನಾವು ಮಂಡ್ಯದಲ್ಲಿ ನಡೆಸ್ತೀವಿ. ಹ್ಮ್ ಹ್ಮ್ ಯಾಕೆಂದ್ರೆ ನಗುವನಹಳ್ಳಿ ನಮ್ಮ ಊರು, ಹ್ಮ್ ಅದು ಮೈಸೂರಿಗೆ ತೆಗೆದಾಗಿದ್ರು ನಗುವನಹಳ್ಳಿ ಮಂಡ್ಯ ಜಿಲ್ಲೆಗೆ ಸೇರೋದ್ರಿಂದ ಮಂಡ್ಯ ಜಿಲ್ಲೆನಲ್ಲಿ ನಾವು ಒಂದು ಪತ್ರಿಕೆ ಶುರು ಮಾಡ್ತೀವಿ, ಹ್ಮ್ ಟ್ಯಾಬ್ಲಾಯ್ಡ್ ಪತ್ರಿಕೆಯನ್ನ. ಹ್ಮ್ ಅಲ್ಲಿ ಶುರುವಾದ ಮೇಲೆ ಅವರು ಡೆಪ್ಯೂಟಿ ಡೈರೆಕ್ಟರ್ ಆಗಿ ವಾರ್ತಾ ಇಲಾಖೆಗೆ ಸೆಲೆಕ್ಷನ್ ಆಗೋಗುತ್ತೆ. ಹ್ಮ್ ಹ್ಮ್ 6 ತಿಂಗಳು ಪತ್ರಿಕೆ ನಡೆಯುತ್ತೆ. ಹ್ಮ್ 6 ತಿಂಗಳು ಪತ್ರಿಕೆ ನಡೆಸಿ ಮತ್ತೆ ಅವರು ಅಲ್ಲಿ ಚಾರ್ಜ್ ತಗೋತಾರೆ. ಹ್ಮ್ ಆಮೇಲೆ ನಾನು ಅದನ್ನ ನಡೆಸ್ಕೊಂಡು ಹೋಗ್ತೀನಿ. ಅದಾದ್ಮೇಲೆ ಒಂದು 10 ವರ್ಷ ಮಕ್ಕಳದ್ದು ರಂಗಭೂಮಿನಲ್ಲಿ ಕೆಲಸ ಮಾಡ್ತೀನಿ. ಆ ಒಂದು ಆರ್ಗನೈಸೇಷನ್ ಓಪನ್ ಮಾಡ್ಕೋತೀನಿ, ರಂಗದಂಗಳ ಅಂತ. ಹ್ಮ್ 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 ರಂಗದಂಗಳ ಅಂತ ಓಪನ್ ಮಾಡ್ಕೊಂಡು ಅದನ್ನು ಒಂದು 10 ವರ್ಷ ಮಾಡ್ಕೊಂಡ್ ಬರ್ತೀನಿ. ಹ್ಮ್ ಹಾಗಾಗಿ ಬಹುಶಃ ಇದು ನನ್ನ ಬರವಣಿಗೆ ನಿಂತೋಯ್ತು. ಹ್ಮ್ 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 ಬರವಣಿಗೆ ನಾನು ಮುಂದುವರಿಸಿದ್ದು 16ನೇ ಇಸ್ವಿ ಮೇಲೆ, 2016ರಲ್ಲಿ. ನಾನು 86ರಲ್ಲಿ ಬಿಟ್ಟವಳು, ಮತ್ತೆ 2016ರಲ್ಲಿ ಶುರು ಮಾಡ್ತೀನಿ. ಹ್ಮ್ ಯಾವುದೋ ಒಂದು ಒತ್ತಡವನ್ನ ದಾಟೋದಿಕ್ಕೆ ಶುರು ಮಾಡ್ಕೋತೀನಿ. ಶುರು ಮಾಡ್ಕೊಂಡ ಮೇಲೆ ಅದು ಬಹುಶಃ ನಮ್ಮ ಅನುಭವಗಳು ಮತ್ತೆ ನಮ್ಮ ಸ್ನೇಹಿತರ ಒಡನಾಟಗಳು, ಅಥವಾ ಒಂದು ಸಾಮಾಜಿಕವಾಗಿ ಅವರು ಅಷ್ಟೊತ್ತಿಗೆ ವಾರ್ತಾ ಇಲಾಖೆ ಡೈರೆಕ್ಟರ್ ಆಗಿ ಒಂದು 10-12 ವರ್ಷ ಕೆಲಸ ಮಾಡಿರ್ತಾರೆ ನನ್ನ ಹಸ್ಬೆಂಡು. ಹ್ಮ್ 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 ಅದು ಗೊತ್ತಿಲ್ಲದೆ ಒಂದು ಸ್ಥಾನಮಾನ ಮತ್ತೆ ಅದ್ರ ಜೊತೆಗಿರುವಂಥ ಒಡನಾಟಗಳು ಬಹುಶಃ ನನ್ನನ್ನು ಪಕ್ವವಾಗಿಸಿದೆ ಅಂತ. ಆದರೆ ಈ 16ರಿಂದ ಬರೆಯೋಕ್ಕೆ ಶುರು ಮಾಡಿದ ಮೇಲೆ ಒಂದು 5 ಪುಸ್ತಕಗಳನ್ನು ಪ್ರಕಟಣೆ ಆಗುತ್ತೆ. ಹ್ಮ್ ಮೊದಲನೇದು ನೀಲಿ ಮೂಗಿನ ನತ್ತು ಅಂತ ನಾನು ನಮ್ಮ ಹಾಸನ್ ಲ್ಯಾಂಗ್ವೇಜ್ನಲ್ಲಿ ಬರೀತೀನಿ, ಹಾಸನದ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ. ಹ್ಮ್ ಹಾಸನದನೂ ಅಲ್ಲ, ಅದು ನನ್ನೂರಿನ, ನನ್ನ ಹಳ್ಳಿಗಾಡಿನ, ಆಲೂರು ತಾಲೂಕಿನ ಮರಸುಹೊಸಳ್ಳಿ ಅಂತ ನನ್ನ ಗ್ರಾಮ. ಹ್ಮ್ ಆ ಗ್ರಾಮದ ಲ್ಯಾಂಗ್ವೇಜ್ನಲ್ಲಿ ನಾನು ಆ ಡೈಲೆಕ್ಟಿಗೋಸ್ಕರ ಅದು ಗೊತ್ತಿಲ್ಲದೇನೆ ಫೇಮಸ್ ಆಗುತ್ತೆ. ಅದು ಹ್ಮ್ ನೀಲಿ ಮೂಗಿನ ನತ್ತು ತುಂಬ ಹೆಸರನ್ನು ಮಾಡಿದೆ. ಹ್ಮ್ ಇವತ್ತಿಗೂ ಹೆಚ್ಚು ಕಡಿಮೆ ಒಂದು 10ರಿಂದ 14 ವಿಶ್ವವಿದ್ಯಾನಿಲಯಗಳಿಗೆ ಪಠ್ಯ ಆಗಿದೆ ಅದು. ವಾವ್ 10ರಿಂದ 14. ಹಾ 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 ಅದು ಗೊತ್ತಿಲ್ಲದೇನೆ ನಾನು ಅದನ್ನು ಒಂಥರ ಅಡ್ವರ್ಟೈಸ್ ಮಾಡಿಲ್ಲ ಅಷ್ಟೇನೆ, ಹಾ ಬಟ್ ತುಂಬಾ ಪಠ್ಯಕ್ಕೆ ಹೋಗುತ್ತೆ. ಯಾಕೆಂದ್ರೆ ಬಹುಶಃ ಅದರದ್ದು ಭಾಷೆ, ಹ್ಮ್ ಆ ಭಾಷೆಗೆ ಇರುವಂತ ತಾಕತ್ತು, ಹ್ಮ್ ಅಥವಾ ಆ ನೇಟಿವಿಟಿಗೆ, ಆ ಇದಕ್ಕೆ ಹಳ್ಳಿಗಾಡಿನ ಇದಕ್ಕೆ ಎಲ್ಲ ಮಕ್ಕಳುಗಳಿಗೆ ಬಹುಶಃ ಮಾಡೋದಕ್ಕೆ ಸುಲಭ ಅಂತನೋ ಎಲ್ಲರೂ ಅದ ಪಠ್ಯನ ಆರಿಸ್ಕೋತಾರೆ. ಸೊ ಈಗಿನ ಯುವ ಪೀಳಿಗೆ ಅಂತ ಹೇಳಿದ್ರೆ ಓದೋದು ಇರಲಿ, ಅಟ್ಲೀಸ್ಟ್ ಬರವಣಿಗೆ ಅನ್ನುವಂಥದ್ದು ಇಲ್ವೇ ಇಲ್ಲ ಮ್ಯಾಮ್. ಓದೋದು ಅಂತೂ ಇಲ್ವೇ ಇಲ್ಲ. ಸ್ಕೂಲು ಕಾಲೇಜಲ್ಲಾದರೂ ಅಟ್ಲೀಸ್ಟ್ ಬರೀತಾರೆ ಅಂದರೆ ಅಲ್ಲೂ ಕೂಡ ಇಲ್ಲ. ಎಲ್ಲ ಗ್ಯಾಜೆಟ್ಸ್ಗಳಿಗೆ ಮೊರೆ ಹೋಗಿದ್ದೀವಿ, ಎಲ್ಲ ಪ್ರಿಂಟೌಟ್ಸ್ಗಳಿಗೆ ಮೊರೆ ಹೋಗಿದ್ದೀವಿ. ಸೊ ಬರವಣಿಗೆ ಅನ್ನೋದು ಕನಸಾಗಿದೆ. ಸೊ ಈಗಿನ ಯುವ ಪೀಳಿಗೆಗೆ ನೀವೇನು ಹೇಳ್ತೀರಾ? ಸಾಹಿತ್ಯ ಅನ್ನೋದಂತೂ ಮರೀಚಿಕೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇಲ್ಲ, ಹಾಗಂತ ಅಂದ್ಕೊಳಕ್ಕಾಗಲ್ಲ. ಯಾಕಂತಂದರೆ ಇವತ್ತಿನ ಯುವಕರು ತುಂಬ ಬರೀತಾ ಇದ್ದಾರೆ, ನೀವು ಅದನ್ನು ಗಮನಿಸ್ಬೇಕು. ತುಂಬ ನನಗೆ ಕನ್ನಡ ಸಾಹಿತ್ಯದ ಬಗ್ಗೆ ಭಾಳ ತುಂಬ ಭರವಸೆ ಇದೆ. ಯಾಕೆಂತಂದರೆ ನಾವು ಬರೆದಿದ್ದನ್ನ ಕೂಡ ಓದ್ತಾ ಇದ್ದಾರೆ, ಹಾಗೆ ಬರವಣಿಗೆ ಕೂಡ ಮುಂದುವರಿತಾ ಇದೆ. ಆದರೆ ಗೆಜೆಟ್ದು ಇದನ್ನು ಕೂಡ ಭಾಳ ಇದೆ, ಅದರದ್ದು ಇನ್ಫ್ಲೂಯೆನ್ಸ್ನ ನಾವೇ ತಡ್ಕೊಳಕ್ಕಾಗಲ್ಲ. ಯಾಕಂತಂದರೆ ನೋಡ್ತಾ ಇದ್ರೆ ಒಂದ್ರ ಜೊತೆಗೆ ಒಂದು 30-40 ಕ್ಯೂನಲ್ಲಿ ಬರ್ತವೆ. ಬಹುಶಃ ಆ ಥರದ ತಲ್ಲಣದಿಂದ ಬಹುಶಃ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗ್ತಾರೆ. ಅಂದರೆ ಹಿಂದೆ ಮಾಡ್ತಿದ್ದಂಥ ಒಂದು ಗಂಭೀರವಾದ ಓದು ಬಹುಶಃ ಅವರಿಗೆ ಸಾಧ್ಯ ಆಗ್ತಿಲ್ಲ. ಆದರೆ ತುಂಬ ಸಾಮಗ್ರಿಗಳು ಎಲ್ಲ ಅಂಗೈಯಲ್ಲೇ ಸಿಗೋದ್ರಿಂದ ಅದನ್ನು ಗಮನಿಸ್ತಾ ಇದ್ದಾರೆ. ಓಕೆ, ಇನ್ನು ಕೊನೆಯದಾಗಿ ಈಗ ಸಾಹಿತ್ಯದ ಬಗ್ಗೆ ಇಂಟ್ರೆಸ್ಟ್ ಇರೋವಂಥವ್ರಿಗೆ, ನಾವು ಸ್ವಲ್ಪ ಕತೆ ಕವನಗಳನ್ನು ಬರೀಬೇಕು, ಬುಕ್ಸ್ ಬರೀಬೇಕು ಅಂತ ಇಂಟ್ರೆಸ್ಟ್ ಇರೋವಂಥವ್ರಿಗೆ ನೀವೇನಾದರೂ ಒಂದು ಟಿಪ್ಸ್ನ ಕೊಡೋಕ್ಕೆ ಇಷ್ಟಪಡ್ತೀರಾ? ಜಾಸ್ತಿ ಓದಿ, ಓದಿ 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 ಓದಿ. ಎಷ್ಟು ಓದ್ತಿರೋ ಅಷ್ಟು ನಿಮಗೆ ಗೊತ್ತಿಲ್ಲದೇನೆ ಎಲ್ಲೋ ಒಂದು ಕಡೆ ಬರೀಬೇಕು ಅನ್ನೋ ಒಂದು ಸ್ಪಾರ್ಕ್ ಅಥವಾ ಒಂದು ಮಿಂಚು ನಿಮ್ಮ ತಲೆ ಒಳಗಡೆ ಬರುತ್ತೆ. ಆ ಸಾಲುಗಳನ್ನು ಹಿಡಿದು ನಿಮ್ಮ ಬರವಣಿಗೆನಲ್ಲಿ ಕೂರಿಸಿ. ಸಾಧ್ಯ ಆದರೆ ಬರವಣಿಗೆನಲ್ಲಿ ಕೂರಿಸೋದಕ್ಕೆ ನಿಮಗೆ ಸಾಧ್ಯ ಆಯಿತು ಅಂತಂದರೆ 1 ಸಾಲು 100 ಸಾಲು 1000 ಸಾಲು ಆಗುವಂಥ ಬೆಳವಣಿಗೆ ಖಂಡಿತ ಆಗುತ್ತೆ. ಆದರೆ ನಿಮ್ಮೊಳಗಡೆ ನೀವು ಸಾಹಿತಿ ಆಗಬೇಕು ಅನ್ನೋ ತೀವ್ರತೆಯೂ ಇರಬೇಕು, ಗಾಂಭೀರ್ಯನೂ ಇರಬೇಕು. ಅದರ ಜೊತೆಗೆ ತುಂಬ ಅಪಾರವಾದ ಓದನ್ನು, ಅಂದರೆ ಇಡೀ
ಜಗತ್ತಿನಲ್ಲಿರುವ ಎಲ್ಲ ಕಾವ್ಯಗಳನ್ನು ಅಥವಾ ಕಥೆಗಳನ್ನು ಅಥವಾ ಗಂಭೀರ ಲೇಖಕರನ್ನು ಓದಿ ಸಣ್ಣ ಪುಟ್ಟ ವಾಟ್ಸಪ್ದೆಲ್ಲ ಬಿಟ್ಬಿಡಿ. ಹೌದು ಮ್ಯಾಮ್. ಇನ್ನು ಏನು ಅಂತ ಹೇಳಿದ್ರೆ, ಈಗ ಹೆಣ್ಣು ಮಕ್ಕಳಿಗೆ ಒಂದು ಏನು ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕು ಅಥವಾ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ತನ್ನನ್ನು ತಾನು ಗುರುತಿಸ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಅದಕ್ಕೆ ಹಾರ್ಡ್ ವರ್ಕು ಇರುತ್ತೆ. ಆದರೆ ಮನೆಯಲ್ಲಿ ಕೆಲವೊಂದು ಮನೆಗಳಲ್ಲಿ ಸಪೋರ್ಟಿವ್ ಆಗಿರಲ್ಲ. ಸೊ ಅಲ್ಲೆಲ್ಲೋ ಒಂದು ಕಡೆ ಅವರ ಆತ್ಮವಿಶ್ವಾಸ ಕುಗ್ಗಿ ಹೋಗುತ್ತೆ. ಸೊ ಅಂತಹ ಹೆಣ್ಣು ಮಕ್ಕಳಿಗೆ ನೀವು ಧೈರ್ಯ ತುಂಬೋದಾದ್ರೆ ಯಾವ ರೀತಿ? ಇಲ್ಲ, ಮನೆಯಲ್ಲಿ ಒಂದು ಆತಂಕ ಇರುತ್ತೆ ದೊಡ್ಡವರಿಗೆ ಯಾವಾಗ್ಲೂ. ಯಾರೇ ಹಿರಿಯರು ಅಥವಾ ನಮ್ಮ ಪೋಷಕರಿಗೆ ಒಂದು, ಈಗ ನಮ್ಮ ಸುತ್ತಲೂ ನಮ್ಮ ಅಣ್ಣಂದ್ರದ್ದು ಕಣ್ಣುಗಾವಲುಗಳು ಇದ್ವು ಅಂತ ಅನ್ನೋದನ್ನು ಮರಿಬಾರ್ದು ನಾವು. ಅಣ್ಣಂದ್ರದ್ದು, ಅಕ್ಕಂದ್ರದ್ದು, ಎಲ್ಲರದ್ದು ಕಣ್ಣುಗಾವಲುಗಳನ್ನಲ್ಲೇ ನಡುವೆನೇ ನಾವು ಬೆಳೆದಿರೋರು. ಅದ್ರ ಜೊತೆಗೆ ನಾವು ಸೇರಿರೋ ಮನೆಯಲ್ಲಿ ಕೂಡ ನಮ್ಮ ಕಣ್ಗಾವಲುಗಳು ಇರ್ತವೆ. ಆ ಕಣ್ಗಾವಲುಗಳನ್ನು ನಾವು ಕಾವಲು ಅಂತ ಯಾಕೆ ಅನ್ಕೋಬೇಕು, ಒಳ್ಳೆ ಕಾವಲು ಅಂತ ಅಂದ್ಕೊಳ್ಳೋಣ. ಅಂದ್ಕೊಂಡು ನೀವು ಪ್ರಾಮಾಣಿಕವಾಗಿರಿ, ಆವಾಗ ಅವ್ರಿಗೂ ಗೊತ್ತಾಗುತ್ತೆ. ಸಾಧ್ಯ ಆದಷ್ಟು ನೀವು ಗಂಭೀರವಾಗಿ ಎಲ್ಲವನ್ನೂ ತೊಗೊಂಡು ಮಾಡ್ತಾ ಹೋಗಿ ಆಗುತ್ತೆ. ಬಟ್ ಯಾವುದೋ ಒಂದು ಆಮಿಷವನ್ನು ನಂಬಬೇಡಿ. ಅದು ನನ್ನ ಭಾಳ ರಿಕ್ವೆಸ್ಟ್ ಈಗಿನ ಹುಡುಗರಿಗೆ. ಯಾಕೆಂದರೆ ಇವತ್ತಿನ ಸಿಗ್ತಿರೋಂಥ ಆಮಿಷಗಳು ನಮ್ಮನ್ನು ಗೊತ್ತಿಲ್ಲದೇ ಯಾವುದೋ ದಾರಿಗೆ ತೊಗೊಂಡೋಗಿ ಬಿಟ್ಬಿಟ್ಟು, ಹೌದು, ಮತ್ತೆ ಯಾರನ್ನು ನಮ್ಮ ಮನೆಯವರು ಕೂಡ ನಮ್ಮನ್ನು ನಂಬದೇ ಇರುವಂಥ ಸ್ಥಿತಿ ಬರಬಾರ್ದು ಅಂತ ನಾನು ಹೇಳೋದು. ಇನ್ನು ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನೇ ರಾಣಿಯಾಗಿ ಸುಜಾತಾ ಮೇಡಮ್ ಜೊತೆ ನಾವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ, ಸಂದರ್ಶನವನ್ನು ಮಾಡಿದ್ದೀನಿ. ಇನ್ನೊಂದೇನು ಅಂತ ಹೇಳಿದ್ರೆ, ಸುಜಾತಾ ಮೇಡಮ್ ಬಗ್ಗೆ ನಾನು ನಿಜವಾಗ್ಲೂ ಹೇಳಲೇಬೇಕು ಆದಂಥ ವಿಚಾರ ಏನು ಅಂತ ಹೇಳಿದ್ರೆ, ಇವರು ಬಹಳ ಸರಳ ಜೀವಿ. ಸೊ ನಾವು ಇವರ ಸಂದರ್ಶನಕ್ಕೆ ಅಂತ ಬಂದಾಗ ಅವ್ರು ಹೇಳಿದ ಒಂದೇ ಒಂದು ಮಾತು, ನನ್ನನ್ನು ಜಾಸ್ತಿ ಹೊಗಳು ಬೇಡ ಪ್ರವೀಣಿ ಅಂತ. ಯಾಕೆ ಅಂತ ಹೇಳಿದ್ರೆ, ತುಂಬಿದ ಕೂಡ ತುಳುಕಲ್ಲ ಅನ್ನೋ ಒಂದು ಮಾತನ್ನು ಕೇಳಿದ್ದೀವಿ. ನಿಜವಾಗ್ಲೂ ಆ ಒಂದು ವಾಕ್ಯಕ್ಕೆ ಅರ್ಥವನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾನು ನಿಜವಾಗ್ಲೂ ಕೂಡ ಅರ್ಥೈಸ್ಕೊಂಡೆ. ಯಾಕೆ ಅಂತ ಹೇಳಿದ್ರೆ, ಜ್ಞಾನ ಭಂಡಾರವನ್ನು ಹೊತ್ತಿದ್ದಾರೆ. ಹಾಗೆ ಎಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ, ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಗಂಡ ಹೆಂಡತಿ ಇಬ್ಬರೂ ಕೂಡ ಪತ್ರಿಕೋದ್ಯಮದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ. ಆದರೂ ಕೂಡ ಅವ್ರು ಹೇಳೋದು ಒಂದೇ, ನಾನೇನೂ ಮಾಡಿಲ್ಲ, ನಾನೇನು ಸಾಧನೆ ಮಾಡಿದ್ದೀನಿ ಅಂತ ನನ್ನನ್ನು ನೀನು ಸಂದರ್ಶನ ಮಾಡ್ತಿದ್ದೀಯಾ, ನನ್ನ ಬಗ್ಗೆ ಯಾವುದೇ ರೀತಿಯಾದಂಥ ಹೊಗಳಿಕೆ ಮಾತು ಆಡಲ್ಲ ಅಂದರೆ ಮಾತ್ರ ಈ ಒಂದು ಸಂದರ್ಶನವನ್ನು ಕೊಡ್ತೀನಿ ಅಂತ ಹೇಳಿದರು. ಮ್ಯಾಮ್, ನಿಮ್ಮ ಈ ಸರಳತೆಯ ಗುಟ್ಟೇನು ಅಂತ ನಮ್ಗೆ ಸ್ವಲ್ಪ ತಿಳಿಸ್ಕೊಡಿ. ಏನು ಸರಳತೆ ಅಂತ ಗೊತ್ತಿಲ್ಲ ನನಗೆ. ಸರಳತೆ ಅಂತ ಸುಮ್ಮನೆ ಇರಿ, ನಿಮ್ಮ ಪಾಡಿಗೆ ನೀವು ಇರಿ. ಆಮೇಲೆ ಒಂದೇ ಸಲ ಏಣಿ ಮೆಟ್ಲು ಹತ್ತಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಎಲ್ಲರಿಗೂ. ಒಂದೇ ಸಲ ಏಣಿ ಮೆಟ್ಲು ಹತ್ತಕ್ಕೆ ಹೋದರೆ ಗುರ್ತಾಗೋದಕ್ಕೆ ಸಾಧ್ಯ ಇಲ್ಲ. ಜನ ಏನಂತಂದರೆ, ಜನರನ್ನು ಪ್ರೀತಿ ಮಾಡ್ತಾ ಮಾಡ್ತಾ ನಮ್ಮನ್ನು ಗುರುತಿಸ್ತಾರಲ್ವ, ಹೌದು, ಅದು ಭಾಳ ಮುಖ್ಯ. ಬರೀ ಗುರುತು ಅಂತ ಅನ್ನೋದು ಹೇಗೆ ಬರುತ್ತೆ? ನಾವು ಎಲ್ಲೋ ಒಂದು ಕಡೆ ನಿಂತ್ಕೊಂಡು, ದೂರದಲ್ಲಿ ನಿಂತ್ಕೊಂಡು ಗುರುತು ಮಾಡೋಕ್ಕಾಗಲ್ಲ ಅಲ್ವಾ ಯಾವುದನ್ನು. ನಿಜ ನಿಜ, ಹೌದು. ಸಮಾಜದ ಒಳಗೆ ಇದ್ಕೊಂಡು ಗುರುತು ಮಾಡ್ಕೋಬೇಕು ನಮ್ಮನ್ನು. ಓಕೆ. ಯಾಕೆಂತಂದರೆ ಪ್ರೀತಿ ವಿಶ್ವಾಸ ಅನ್ನೋದು ಭಾಳ ದೊಡ್ಡದು. ಪ್ರೀತಿ ವಿಶ್ವಾಸ ಗೌರವ ಅದನ್ನು ಕಾಪಾಡಿಕೊಂಡ್ರೆ ತನ್ನಿಂದ ತಾನೇ ಗುರುತಾಗತ್ತೆ. ಆಮೇಲೆ ನಾವೇನು ಭಾಳ ಸಾಧನೆ ಮಾಡೋ ಥರ ಅಲ್ಲ ಇದು. ನಿಜವಾಗ್ಲೂ ಹೇಳಬೇಕಂತಂದರೆ, ಸುಮ್ಮನೆ ನಮ್ಮ ಪಾಡಿ ನಾವು ಜೀವನ ಮಾಡ್ಕೊಂಡು ಬಂದವರು ನಾವು. ಇದು ಸಾಧನೆ ಅಂತ ನೀವು ಮತ್ತೆ ಈ ಚಾನೆಲ್ಗಳವ್ರದ್ದು ಇದು ಬಜೀತಿ, ಒಂದು ಸಣ್ಣದು ಏನೋ ಮಾಡಿದ್ರು ದೊಡ್ಡದು ಮಾಡಿದೀವಿ ಅಂತ ತೋರಿಸೋದು. ಅದಕ್ಕೆ ನಾನು ಹೇಳಿದ್ದು ನೀವು ಬಹಳ ಸರಳ ಜೀವಿ ಅಂತ ಹೇಳಿ. ಇರಲಿ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ಸೊ ನಿಮ್ಮ ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟರೆ, ಹಾಗೆ ಸ್ವಂತ ಮಕ್ಕಳಿಗೆ ಹೇಗೆ ಟ್ರೀಟ್ ಮಾಡ್ತೀರಾ ಆ ಥರ ನಮ್ಮನ್ನೆಲ್ಲ ಟ್ರೀಟ್ ಮಾಡಿದ್ದೀರಾ. ಮನಸ್ಪೂರ್ವಕವಾಗಿ ನಿಮಗೆ ಅಭಿನಂದನೆಗಳು. ಹಾಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮಸ್ಕಾರ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನೇ ರಾಣಿಯಾಗಿ ಸುಜಾತಾ ವಿಶುಕುಮಾರ್ ಅವರ ಸಂದರ್ಶನವನ್ನು ಮಾಡಿದ್ದೀವಿ. ಅವರು ಬೆಳೆದು ಬಂದ ಹಾದಿ ಹೇಗಿತ್ತು, ಅವರ ಬಾಲ್ಯ ಜೀವನ ಹೇಗಿತ್ತು, ಸಾಹಿತ್ಯ ಲೋಕಕ್ಕೆ ಅವರು ಹೇಗೆ ಎಂಟ್ರಿಯನ್ನು ಕೊಟ್ಟರು, ಹಾಗೆ ವಿಶುಕುಮಾರ್ ಸರ್ ಸುಜಾತಾ ಮೇಡಮ್ಗೆ ಹೇಗೆ ಸಾಥ್ ಕೊಟ್ಟರು, ಗಂಡ ಹೆಂಡತಿ ಇಬ್ಬರೂ ಕೂಡ ಸೇರಿ ಸಮಾಜಮುಖಿ ಕೆಲಸಗಳನ್ನು ಹೇಗೆ ಮಾಡಿದ್ರು, ಈ ಎಲ್ಲ ಒಂದು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀವಿ. ಇವತ್ತಿನ ವಿಚಾರ ನಿಮ್ಗೆಲ್ರಿಗೂ ಇಷ್ಟವಾಗಿದೆ. ನೀವು ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ, ಇವರ ಸಾಧನೆಯ ಮೆಟ್ಟಿಲು ನಿಮಗೆ ಒಂದು ಪಾಠವಾಗಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ರಾಣಿಯೊಂದಿಗೆ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ನಿಮ್ಮ ನೆಚ್ಚಿನ ವಾಹಿನಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.